ಮೈಂಡ್ನ ಮೂರನೆಯ ಪವರ್ಫುಲ್ ಖತರ್ನಾಕ್ ಸೆಂಟರ್ ಎಸ್ ಸೆಂಟರ್. ಈ ಸೆಂಟರ್ನ ಡೀಲ್ ಮಾಡಲಿಕ್ಕೆ ಕಲ್ತಿಲ್ಲ ಅಂದರೆ ನಾವು ಸ್ಪಿರಿಚುವಲಲ್ಲಿ ಅಷ್ಟೇ ಅಲ್ಲ, ಯಾವುದೇ ಕ್ಷೇತ್ರದಲ್ಲೂ ಸಕ್ಸಸ್ ಆದರೂ ದಪ್ಪಂತೆ ಕೆಳಗಡೆ ಬಿದ್ದುಬಿಡ್ತೀವಿ. ಎಸ್ ಸೆಂಟರ್ ಅಂದರೆ ನಮ್ಮ ಬಾಡಿಯ ರಿಯಾಕ್ಷನ್, ರಿಫ್ಲೆಕ್ಸ್, ನಮ್ಮ ಪೈಶಾಚಿಕ ವರ್ತನೆ. ಇದೆಲ್ಲಿಂದ ಬಂತು? ಝೆನ್ ಯೋಗ ಪ್ರಕಾರ ನಮ್ಮ ಬಾಡಿಲಿ ಕನ್ಸೀಲ್ಡ್ ಮೆಮರಿ ಇದೆ, ಮುಚ್ಚಿದಂಥ ಸುಪ್ತವಾಗಿರುವ ಮೆಮರಿ ಇದೆ. ಎಲ್ಲಿಂದ ಬಂತು? ಪಾಸ್ಟ್ ಇವಾಲ್ಯೂಷನಿಂದ. ಅಂದರೆ ನಾವು ಒಂದು ವೇಳೆ ಮಂಗನಿಂದ ಮಾನವ ಅಂತ ಆದರೆ ಮಂಗನಿಂದ ಬಂದಂಥದ್ದು. ಈ ಎಲ್ಲ ರಿಫ್ಲೆಕ್ಸ್ಗಳು ಮಂಗನಿಂದ ಬಂದಂಥದ್ದು. ಅಂದರೆ ಫಾಸ್ಟ್, ಹಳೇದು. ಅಂದರೆ ನಾವು ಏನು ಪ್ರಾಣಿಗಳೇನಿದ್ವು ಆ ಸಮಯದಲ್ಲಿ ಅವುಗಳ ವರ್ತನೆ ಏನಿತ್ತು ಅದೆಲ್ಲ ಸುಪ್ತವಾಗಿ ನಮ್ಮೊಳಗಡೆ ಬಂದಿದೆ. ಅಂದರೆ ಪ್ರಾಣಿಗಳು ಗೊತ್ತಲ್ಲ, ಮದುವೆ ಆಗಲ್ಲ, ಯಾರ ಜೊತೆ ಬೇಕಾದರೂ ಯಾವಾಗ ಬೇಕಾದರೂ ಸೆಕ್ಸ್ ಮಾಡ್ತವೆ. ಆದರೆ ಮನುಷ್ಯನ ಪ್ರಕಾರ ಇವು ತಪ್ಪು. ಎಸ್ ಸೆಂಟರ್ ಅಂದರೆ ರಿಫ್ಲೆಕ್ಸ್ ಸೆಂಟರ್. ಕಂಟ್ರೋಲ್ ಮಾಡಲಿಕ್ಕೆ ಆಗದಂಥ ಕೆಲವೊಂದು ಸ್ಥಿತಿ ತಲುಪ್ತೀವಲ್ಲ, ಅದು ಎಸ್ ಸೆಂಟರ್. ನಾನ್ಯಾಕೆ ಈ ರೀತಿ ವರ್ತಿಸಿದೆ ನನಗೆ ಗೊತ್ತಾಗಿಲ್ಲ, ಯಾವ ದೆವ್ವ ಮೈಮೇಲೆ ಬಂತೋ ಈ ರೀತಿ ಅಂತೀವಲ್ಲ, ಅದು ಎಸ್ ಸೆಂಟರ್ ಟ್ರಿಗರ್ ಆದಾಗ ಆಗುವಂಥದ್ದು. ಅದೇ ಅಲ್ಲದೆ ಇನ್ನು ಡ್ರಗ್ಸು, ಸೆಕ್ಸು, ಕುಡಿತ ಇವೆಲ್ಲ ಎಸ್ ಸೆಂಟರ್ಗಳಿಗೆ ಉದಾಹರಣೆ. ರಿಫ್ಲೆಕ್ಸ್ ಅಂದರೆ ನನಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ ಈ ರೀತಿ ಅಂತೀವಲ್ಲ, ಅದು ಎಸ್ ಸೆಂಟರ್. ಯೋಗದಲ್ಲಿ, ವೇದಾಂತದಲ್ಲಿ ಇದನ್ನು ತಮಸ್ಸು, ತಮೋಗುಣ ಅಂತಾರೆ. ಮನಸ್ಸು ಕತ್ತಲಲ್ಲಿರೋದನ್ನು ತಮಸ್ ಅಂತಾರೆ. ಈ ಮೂರು ಗುಣಗಳ ತಿಳ್ಕೊಂಡ ಮೇಲೆ ನಾವು ಇದನ್ನು ಸರಿಯಾಗಿ ರೆಗ್ಯುಲೇಟ್ ಮಾಡಬೇಕು. ಇದಕ್ಕೆ ರೇಷಿಯೋ ಇರ್ತದೆ. ಈಗ ನಮ್ಮ ರೇಷಿಯೋ ಯಾವ ರೀತಿ ಇದೆ ಅಂದರೆ ಇಂಟೆಲಿಜೆನ್ಸ್ 2, ಇಮೋಷನ್ 4, ಎಸ್ ಸೆಂಟರ್ 8, ಸೆಕ್ಸ್ 8 ಪಟ್ಟಿರ್ತದೆ ಅಂತೀವಲ್ಲ. ಸೊ ಈ ರೇಷಿಯೋ ಇರ್ತದೆ. ಇದನ್ನು ನಾವೀಗ ಪ್ರಾಕ್ಟೀಸ್ ಮುಖಾಂತರ ನಾವು ತಿಳ್ಕೊಳ್ತಾ ಹೋಗಿ ಆ ರೇಷಿಯೋನ 5-2 ಈ ರೀತಿ ಮಾಡಬೇಕು. 5 ಇಂಟೆಲಿಜೆನ್ಸ್, 2 ಇಮೋಷನ್, 2 ಎಸ್ ಸೆಂಟರ್ ಈ ರೀತಿ ಮಾಡಬೇಕು. ಇನ್ನು ಎಮ್ ಸೆಂಟರ್, ನಮ್ಮ ಮೈಂಡಲ್ಲಿ, ಬಾಡಿಲಿ ಏನು ಮೂವ್ ಮಾಡ್ತೀವೋ ಅದು ಎಮ್ ಸೆಂಟರ್. ನಾವು ದಿನದಲ್ಲಿ ತುಂಬ ಯೋಚಿಸ್ತೀವಿ, ಅದು ಮಾಡಬೇಕು, ಇದು ಮಾಡಬೇಕು ಅಂತ. ಆದರೆ ಎಲ್ಲ ಮಾಡಲ್ಲ, ಕೆಲವೊಂದನ್ನು ಮಾಡ್ತೀವಲ್ಲ, ಆ ಮಾಡೋದನ್ನೇ, ಮೂಮೆಂಟನ್ನೇ ಎಮ್ ಸೆಂಟರ್ ಅನ್ನೋದು. ನಮ್ಮ ರೇಷಿಯೋ ಏನಿದೆ, IESನ ರೇಷಿಯೋ ಏನಿದೆ ಅಲ್ಲ, ಅದ್ರ ತಕ್ಕಾಗೆ ಅದರಲ್ಲಿ ಪ್ಲಸ್ ಎಷ್ಟಿದೆ, ಮೈನಸ್ ಎಷ್ಟಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಆ್ಯಕ್ಷನ್ ತಗೊಳ್ಳೋವಂಥ ಕೆಲಸ ಈ ಎಮ್ ಸೆಂಟರ್ ಅನ್ನೋದು. ಅಂದರೆ ಐ ಸೆಂಟರ್ನ ರೇಷಿಯೋ ಎಷ್ಟಿದೆ, ಅದು ಪ್ಲಸ್ಸಲ್ಲಿದೆಯಾ ಮೈನಸಲ್ಲಿದೆಯಾ? ಇಮೋಷನ ರೇಷಿಯೋ ಎಷ್ಟಿದೆ, ಅದು ಪ್ಲಸ್ಸಲ್ಲಿದೆಯಾ ಮೈನಸಲ್ಲಿದೆಯಾ? ಎಸ್ ಸೆಂಟರ್ನ ರೇಷಿಯೋ ಅದು ಪ್ಲಸ್ಸಲ್ಲಿದೆಯಾ ಮೈನಸಲ್ಲಿದೆಯಾ? ಅದೆಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿ, ರೆಗ್ಯುಲೇಟ್ ಮಾಡಿ ಮೂವ್ ಮಾಡೋವಂತಹ ಕೆಲಸ ಈ ಮೋಟರ್ ಮೊಬಿಲಿಟಿ. ಪ್ಲಸ್ ಅಂದರೆ ಐ ಸೆಂಟರ್ನ ಪ್ಲಸ್ ಅಂದರೆ ಸರಿಯಾದ ಯೋಚನೆ, ಮೈನಸ್ ಅಂದರೆ ಕ್ರಿಮಿನಲ್ ಯೋಚನೆ. ಈ ಸೆಂಟರ್ನ ಪ್ಲಸ್ ಅಂದರೆ ಪ್ರೀತಿ, ಕರುಣೆ, ಮೈನಸ್ ಅಂದರೆ ಕೋಪ, ಜಲ್ಸಿ, ದುಃಖ. ಎಸ್ ಸೆಂಟರ್ನ ಪ್ಲಸ್ ಅಂದರೆ ಒಳ್ಳೆ ಕೆಲಸ ಮಾಡೋದು, ಮೈನಸ್ ಎಸ್ ಅಂದರೆ ಕುಡಿತ, ಸೆಕ್ಸು, ಡ್ರಗ್ಸು ಈ ರೀತಿಯ. ಅದನ್ನು ಕ್ಯಾಲ್ಕುಲೇಟ್ ಮಾಡಿ ರೆಗ್ಯುಲೇಟರ್ ಮಾಡೋಂತಹ ಕೆಲಸ ಈ ಎಮ್ ಸೆಂಟರ್ನದು. ಈ ಸೆಂಟರ್ ಮತ್ತು ಎಸ್ ಸೆಂಟರ್ ಸೇರಿಕೊಂಡ್ರೆ ನಮ್ಮನ್ನು ಫೇಲ್ಯೂರ್ ಕಡೆ ಕರ್ಕೊಂಡು ಹೋಗ್ತದೆ. ನಮ್ಮ ಐ ಸೆಂಟರ್ ಜೊತೆ ಎಸ್ ಸೆಂಟರ್ ಸೇರಿಕೊಂಡ್ರೆ ನಾವು ಸಕ್ಸಸ್ ಕಡೆ ಹೋಗ್ತೀವಿ. ಎಸ್ ಸೆಂಟರ್ ಅಂದರೆ ಎನರ್ಜಿ, ಐ ಸೆಂಟರ್ ಅಂದರೆ ಇಂಟೆಲಿಜೆನ್ಸ್. ಇದನ್ನು ನಮ್ಮನ್ನು ಸಕ್ಸಸ್ ಕಡೆ ಕರೆದೊಯ್ತದೆ.